ಭೀಷ್ಮ ನ್ಯೂಸ್ ಸತ್ಯದ ಶರವೇಗ ಭೀಷ್ಮ ನ್ಯೂಸ್ ಧರ್ಮದ ಮಹಾಯಾಗ 24 ಗಂಟೆ ನ್ಯಾಯದ ಬೆನ್ನಿಂಗೆ ಕರುನಾಡ ಜನಮನದ ತೇಜದ ಕಣ್ಣಿಂಗೆ ಬಾಗದ ಆ ಬಿಲ್ಲು ತಪ್ಪದ ಆ ಗುರಿ ಅನ್ಯಾಯದ ಎದೆಯೊಳಗೆ ಬಿರುಗಾಳಿಯ ಉರಿ ಸುದ್ದಿಯ ಲೋಕದಲ್ಲಿ ನಿಷ್ಠೆಯ ಪ್ರತಿಜ್ಞೆ ಜನರ ಧ್ವನಿಯಾಗಲು ಇದು ಭೀಷ್ಮಾಜ್ಞೆ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ಭೀಷ್ಮ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇಂದು ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಕರ್ನಾಟಕದ ಸರ್ವತೋನ್ಮುಖ ಅಭಿವೃದ್ಧಿಗಾಗಿ ಈ ಹಿಂದೆ ಏನು ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳನ್ನೇನು ಕೊಟ್ಟಿದ್ದರು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ, ಅವುಗಳನ್ನೆಲ್ಲ ಮುಂದುವರಿಸ್ತಾ ಕರ್ನಾಟಕ ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ತಮ್ಮದೇ ಆಡಳಿತದಲ್ಲಿ ಒಂದು ಹೊಸ ಅಲೆಯನ್ನು ಸೃಷ್ಟಿಸಲು ನಿಂತಿದ್ದಾರೆ. ಇದರಲ್ಲಿ ಕರ್ನಾಟಕ ರಾಜ್ಯದ ತನ್ನ ಜೊತೆಯಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದಂಥ 14 ಜನರ ಒಂದು ಖಾತೆಯನ್ನು, ಅವರ ಒಂದು ಖಾತೆಗಳ ಹಂಚಿಕೆಯನ್ನು ಈ ರೀತಿ ಮಾಡಿದ್ದಾರೆ. ಸಿ ಎಂ ಡಿ ಕೆ ಶಿವಕುಮಾರ್, ಸನ್ಮಾನ್ಯ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು ಹಣಕಾಸು ಸಂಪುಟ ವ್ಯವಹಾರಗಳ ಸಿಬ್ಬಂದಿ ಹಾಗೂ ಆಡಳಿತ ಸುಧಾರಣಾ ಇಲಾಖೆ DPAR, ಗುಪ್ತಚರ ಇಂಟೆಲಿಜೆನ್ಸಿ ರಿಪೋರ್ಟ್ BDA ಹಾಗೂ BMRDA ಹಾಗೂ ಹಂಚಿಕೆ ಆಗದೇ ಇರುವಂಥ ಉಳಿದಂಥ ಎಲ್ಲ ಖಾತೆಗಳನ್ನು ತಮ್ಮಲ್ಲೇ ಇಟ್ಕೊಂಡಿದ್ದಾರೆ. ಇದರಲ್ಲಿ ಎರಡನೇದಾಗಿ ಶ್ರೀಯುತ ಡಾಕ್ಟರ್ ಪರಮೇಶ್ವರ್ ಖಾತೆಗಳನ್ನು ನಾವು ನೋಡೋದಾದರೆ ಕಂದಾಯ ಮತ್ತು ಕ್ರೀಡಾ ಖಾತೆಯನ್ನು ಇವರಿಗೆ ನೀಡಲಾಗಿದೆ. ಹಾಗೆ ಶ್ರೀಯುತ ಪ್ರಿಯಾಂಕಾ ಖರ್ಗೆ ಅವರಿಗೆ ನೀಡಲಾದ ಖಾತೆಗಳು ಗೃಹ ಇಲಾಖೆ, ಗುಪ್ತಚರ ಹೊರತುಪಡಿಸಿ IT-BT ಈ ಆಡಳಿತವನ್ನು ಇವರಿಗೆ ವಹಿಸಲಾಗಿದೆ. ಹಾಗೂ ಶ್ರೀಯುತ ಕೃಷ್ಣೇ ಬೈರೇಗೌಡ ಇವರಿಗೆ ವಹಿಸಿದಂಥ ಖಾತೆ ಬೃಹತ್ ಬೆಂಗಳೂರು ಅಭಿವೃದ್ಧಿ, GBA, BWSSB, BMRCL ಹಾಗೂ ಬೆಂಗಳೂರು ಎಲ್ಲ ವಲಯಗಳ ಮಹಾನಗರಗಳ ಪಾಲಿಕೆಗಳ ಅನ್ನು ಇವರ ಸುಭದ್ರಿಗೆ ವಹಿಸಲಾಗಿದೆ. ಹಾಗೆ ಶ್ರೀಯುತ ಡಾಕ್ಟರ್ ಯತೇಂದ್ರ ಸಿದ್ದರಾಮಯ್ಯನವರಿಗೆ ವಹಿಸಿದಂಥ ಖಾತೆಗಳನ್ನು ನಾವು ನೋಡೋದಾದರೆ ನಗರಾಭಿವೃದ್ಧಿ, KUWSOB ಹಾಗೂ KUIDEFC ಇವರಿಗೆ ADA, BMRDA ಹೊರತುಪಡಿಸಿ ಉಳಿದಂಥ ಖಾತೆಗಳನ್ನು ಇವರಿಗೆ ನೀಡಲಾಗಿದೆ. ಹಾಗೆ ಶ್ರೀಯುತ ರಾಮಲಿಂಗಾರೆಡ್ಡಿ ಅವರಿಗೆ ನೀಡಿದಂಥ ಖಾತೆಯನ್ನು ನೋಡೋದಾದರೆ ಬೃಹತ್ ಮತ್ತು ಮಧ್ಯಮ ನೀರಾವರಿ ಇಲಾಖೆಯನ್ನು ಇವರಿಗೆ ವಹಿಸಲಾಗಿದೆ. ಹಾಗೂ ನಾವು ಬೃಹತ್ ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಕರ್ಯಗಳ ಅಭಿವೃದ್ಧಿಯ ಒಂದು ಖಾತೆಯನ್ನು ಇವರಿಗೆ ನೀಡಲಾಗಿದೆ. 8ನೇದಾಗಿ ಶ್ರೀಯುತ ಸತೀಶ್ ಜಾರಕಿಹೊಳಿ ಅವರಿಗೆ ನೀಡಿದಂಥ ಖಾತೆ ಲೋಕೋಪಯೋಗಿ ಹಾಗೂ PW ಇಲಾಖೆಯನ್ನು, ಈ ಹಿಂದಿರ್ತಕ್ಕಂಥ ಇಲಾಖೆಯನ್ನು ಇವರಿಗೆ ಈ ಖಾತೆಯನ್ನೇ ನೀಡಿದ್ದಾರೆ. 9ನೇದು ಶ್ರೀಯುತ ಈಶ್ವರ್ ಖಂಡ್ರೆ ಅವರಿಗೆ ನೀಡಿದಂಥ ಖಾತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ RDPR ಈ ಒಂದು ಖಾತೆಯನ್ನು ಇವರಿಗೆ ನೀಡಲಾಗಿದೆ. 10ನೇದು ಶ್ರೀಯುತ ಡಾಕ್ಟರ್ UT ಖಾದರ್ ಅವರಿಗೆ ನೀಡಿದಂಥ ಖಾತೆ, ಈ ಹಿಂದಿದ್ದಂಥ ಸ್ಪೀಕರ್ ಹುದ್ದೆಯನ್ನು ತ್ಯಜಿಸಿ ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಖಾತೆಯನ್ನು ನೀಡಲಾಗಿದೆ. ಹಾಗೂ ಶ್ರೀಯುತ KH ಮುನಿಯಪ್ಪನವರಿಗೆ ನೀಡಿದಂಥ ಖಾತೆ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯನ್ನು ಈ ಖಾತೆಯನ್ನು ನೀಡಲಾಗಿದೆ. ಶ್ರೀಯುತ KG ಜಾರ್ಜ್ ಇವರಿಗೆ ನೀಡಿದಂಥ ಖಾತೆ ಇಂಧನ ಮತ್ತು ಪ್ರವಾಸೋದ್ಯಮ ಖಾತೆಯನ್ನು ನೀಡಲಾಗಿದೆ. ಶ್ರೀಯುತ ಬೈರತಿ ಸುರೇಶ್ ಅವರಿಗೆ ಸಾರಿಗೆ ಇಲಾಖೆಯ ಖಾತೆಯನ್ನು ನೀಡಲಾಗಿದೆ. ಹಾಗೂ ಶ್ರೀಯುತ ಶರಣ ಪ್ರಕಾಶ್ ಪಾಟೀಲ್ ಅವರಿಗೆ ನೀಡಿದಂಥ ಖಾತೆ ವೈದ್ಯಕೀಯ ಮತ್ತು ಶಿಕ್ಷಣ ಕೌಶಲ್ಯಾಭಿವೃದ್ಧಿ ಇಲಾಖೆಯನ್ನು ಇವರಿಗೆ ನೀಡಲಾಗಿದೆ. ಹೀಗೆ ಉಳಿದಂಥ ಇನ್ನು ಖಾತೆಗಳನ್ನು
ಮುಂದಿನ ರಾಜ್ಯಸಭಾ ಚುನಾವಣೆ ಆದ ಬಳಿಕ ಖಾತೆ ಹಂಚಿಕೆಯನ್ನು ಮಾಡಲಿದ್ದಾರೆ.